ಒಂದು ಆನೆ ನದಿಯ ನೀರಲ್ಲಿ ಸ್ನಾನ ಮಾಡಿಕೊಂಡು ತನ್ನ ಮೈನ ಪರಿಶುದ್ಧ ಮಾಡಿಕೊಂಡು ತನ್ನ ಬಿಡಾರದ ಕಡೆ ನಡ್ಕೊಂಡು ಹೋಗ್ತಿರುತ್ತೆ. ದಾರಿಲಿ ಒಂದಷ್ಟು ಹಂದಿಗಳು ಕೆಸರಲ್ಲಿ ಬಿದ್ದು ಒದ್ದಾಡಿ ಮೈಯೆಲ್ಲ ಗಲೀಜ್ ಮಾಡಿಕೊಂಡು ಈ ಆನೆಯ ಕಡೆ ನಡ್ಕೊ ಬರ್ತಿರುತ್ತೆ. ಸೊ ಈ ಗಲೀಜಾಗಿರುವಂತ ಹಂದಿಗಳನ್ನ ನೋಡಿದಂತ ಆನೆ ಡಿಸೈಡ್ ಮಾಡುತ್ತಂತೆ, ನಾನು ಈಗಿನ್ನು ಸ್ನಾನ ಮಾಡಿ ಪರಿಶುದ್ಧವಾಗಿ ಬಂದಿದ್ದೀನಿ, ಈ ಗಲೀಜ್ ನನ್ನ ಮಕ್ಕಳು ಸಹವಾಸ ಬೇಡ, ಅವು ಹೋಗ್ಲಿ ಅಂತ ಹೇಳಿ ಅವುಗಳಿಗೆ ದಾರಿ ಮಾಡಿಕೊಟ್ಟು ಸೈಡಿಗೆ ನಿಂತ್ಕೊಳ್ಳುತ್ತಂತೆ. ಆನೆಯ ಈ ವರ್ತನೆಯನ್ನ ನೋಡಿದಂತ ಹಂದಿಗಳು ಅನ್ಕೊಳುತ್ತಂತೆ, ನಮಗೆ ನೋಡಿದ್ರೆ ಆನೆಗಳಿಗೂ ಕೂಡ ಭಯ, ನಮಗೆ ಎಷ್ಟು ಗೌರವವನ್ನು ಕೊಡುತ್ತೆ, ನಾವು ಹೋಗ್ತಿದ್ರೆ ನಮಗೆ ದಾರಿ ಮಾಡಿಕೊಡುತ್ತೆ ಅಂತ. ಇದೇ ತರ ನಾವು ಕೆಲವು ನೆಗೆಟಿವ್ ವ್ಯಕ್ತಿಗಳಿಂದ ನಮ್ಮಿಂದ ದೂರ ಇಟ್ಟಾಗ ಅವ್ರು ಅನ್ಕೊಂತಾರೆ ಅವರು ನೋಡಿದ್ರೆ ನಮಗೆ ಭಯ, ಸೊ ನಾವು ದೂರ ಇದ್ದೀವಿ ಅಂತ. ಬಟ್ ವಾಸ್ತವ ಏನು ಅಂದರೆ, ಯಾವ ವ್ಯಕ್ತಿಯಿಂದ ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಹೆಸರಿಗೆ ಕಳಂಕ ಬರುತ್ತೋ ಅಂಥ ವ್ಯಕ್ತಿಗಳನ್ನ ದೂರ ಇಡೋದೇ ಒಳ್ಳೆಯದು. ಆನೆ ಎಷ್ಟು ಶಕ್ತಿವಂತ ಅಂದರೆ ಅದು ಡಿಸೈಡ್ ಮಾಡಿದ್ರೆ ಆ ಹಂದಿಗಳಿಗೆ ಒಂದು ಗತಿ ಕಾಣಿಸೋದಕ್ಕೆ ಒಂದು ಕ್ಷಣ ಸಾಕು, ಆದರೂ ಕೂಡ ಅದು ಅವುಗಳಿಂದ ದೂರ ನಿಲ್ಲುತ್ತೆ. ಸೊ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಸಾಮರ್ಥ್ಯವನ್ನು ಎಲ್ಲರ ಮುಂದೆ ತೋರಿಸ್ಬೇಕಾಗಿಲ್ಲ. ಕೆಲವೊಂದು ಸತಿ ಕೆಲವು ಟಾಕ್ಸಿಕ್ ಜನಗಳಿಂದ ದೂರ ಇರಬೇಕಾಗುತ್ತೆ, ಬಿಕಾಸ್ ಅವರಿಗಿಂತ ನಿಮ್ಮ ಜೀವನ ದೊಡ್ಡದು. ನನ್ನ ಈ ಮಾತುಗಳು ನಿಜ ಅನಿಸಿದ್ರೆ ಈ ಮಾತುಗಳನ್ನು ಯಾರು ಕೇಳಬೇಕೋ ಅವ್ರಿಗೆ ಶೇರ್ ಮಾಡಿ.